ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಬಹಳ ದಿನಗಳಿಂದ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ನನಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆ ಪ್ರಶ್ನೆ ಏನು ಅಂತಂದರೆ, ಸರ್, ನಾವು ಏಕಾದಶಿಯ ದಿವಸ ರಾಯರಿಗೆ ಸೇವೆ ಮಾಡಬಹುದಾ? ಅಂದರೆ ರಾಯರ ಮಠಕ್ಕೆ ಹೋದಾಗ ಏಕಾದಶಿಯ ದಿವಸ ಹೆಜ್ಜೆ ನಮಸ್ಕಾರನೋ ಅಥವಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬಹುದಾ? ಯಾಕೆ ಅಂದರೆ ಅವತ್ತು ಏಕಾದಶಿ ಇರುತ್ತಲ್ಲ, ಏಕಾದಶಿಯ ದಿವಸ ನಾವು ರಾಯರಿಗೆ ಸೇವೆ ಮಾಡಿದ್ರೆ ಅದು ರಾಯರಿಗೆ ಮುಟ್ಟುತ್ತಾ, ರಾಯರು ನಮ್ಮ ಸೇವೆಯನ್ನು ತಗೋತಾರ ಅಂತ ಕೆಲವು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ರಾಯರ ಭಕ್ತರು ಕೇಳಿದ್ರೆ, ಮತ್ತೆ ಕೆಲವರು ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದರೆ, ಸರ್, ನಾವು ಏಕಾದಶಿಯ ದಿವಸ ರಾಯರ ಮಠಕ್ಕೆ ಹೋದಾಗ ಏಕಾದಶಿಯ ದಿವಸ ಮಠದಲ್ಲಿ ರಾಯರ ಭಕ್ತರಿಗೆ ಮಂತ್ರಾಕ್ಷತೆಯನ್ನು ಕೊಡೋದಿಲ್ವಲ್ಲ, ಯಾಕೆ? ದಯವಿಟ್ಟು ತಿಳಿಸ್ಕೊಡಿ ಅಂತ ನನ್ನ ವೀಕ್ಷಕರೆಲ್ಲ ಕೇಳ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಗೋದೇನು ಅಂತಂದರೆ, ನೋಡಿ, ಇಂತಹ ವಿಚಾರಗಳು ಕೆಲವೊಮ್ಮೆ ಕೆಲವರ ತಲೆಗೆ ಬರದೇ ಇರ್ಬೋದು. ಏಕಾದಶಿ ಇವತ್ತು ನಾವು ಮಂತ್ರಾಕ್ಷತೆ ಕೊಡಲ್ಲ ಅಂತ ಹೇಳಿದಾಗ ಯಾಕೆ ಕೊಡಲ್ಲ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನರಿಗೆ ಉದ್ಭವ ಆಗಿರೋದಿಲ್ಲ. ಆದರೆ ಕೆಲವರಿಗೆ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಅಥವಾ ರಾಯರ ಬಗ್ಗೆ ಇರುವಂತಹ ವಿಶೇಷವಾದಂತಹ ಆ ಆಸಕ್ತಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಅಂತಹ ಪರಮ ರಾಯರ ಭಕ್ತರು ಇದ್ದಾರಲ್ಲ, ಅದು ನನಗೆ ಬಹಳ ಸಂತೋಷ ಕೊಡುತ್ತೆ. ಮೊದಲಿಗೆ ನಾನು ಏಕಾದಶಿಯ ದಿವಸ ರಾಯರ ಮಠಕ್ಕೆ ಹೋದಾಗ ನೀವು ರಾಯರಿಗೆ ಸೇವೆ ಮಾಡಬಹುದಾ ಅಥವಾ ಮಾಡಬಾರದಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡಿ, ಏಕಾದಶಿ ಪ್ರತಿ 15 ದಿನಕ್ಕೆ ಒಮ್ಮೆ ಬರುತ್ತೆ ಅಲ್ವಾ? ಏಕಾದಶಿ ದಿನ ಬರೋವರೆಗೂ ರಾಯರ ಮಠದಲ್ಲಿ ರಾಯರಿಗೆ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಆಗ್ತಾ ಇರುತ್ತೆ, ಹಾಲಿನ ಅಭಿಷೇಕ ಆಗ್ತಾ ಇರುತ್ತೆ, ಹಣ್ಣಿನ ಅಭಿಷೇಕ ಆಗ್ತಾ ಇರುತ್ತೆ. ಕೆಲವು ಮಾಸಗಳಲ್ಲಿ ರಾಯರಿಗೆ ವಿಶೇಷವಾದಂತಹ ಹಣ್ಣಿನ ಅಭಿಷೇಕವನ್ನು ಕೂಡ ಮಾಡುವ ಪದ್ಧತಿ ಇದೆ. ಆದರೆ ಏಕಾದಶಿಯನ್ನು ಹೊರತುಪಡಿಸಿ ನಡೆಯುವಂತಹ ಈ ಎಲ್ಲ ಅಭಿಷೇಕದ ನಂತರವೂ ಕೂಡ ರಾಯರಿಗೆ ವಿಶೇಷವಾದಂತಹ ಹೂವಿನ ಅಲಂಕಾರ ಪ್ರತಿಯೊಂದನ್ನು ಮಾಡ್ತಾರೆ. ಆದರೆ ಏಕಾದಶಿಯ ದಿವಸ ರಾಯರಿಗೆ ಪಂಚಾಮೃತ ಅಭಿಷೇಕ ಇರೋದಿಲ್ಲ ಅಥವಾ ಯಾವುದೇ ಹಣ್ಣಿನಿಂದ ಅಭಿಷೇಕ ಇರೋದಿಲ್ಲ. ಹಿಂದಿನ ದಿನ ಮಾಡಿದಂತಹ, ಅಂದರೆ ಏಕಾದಶಿಯ ಹಿಂದಿನ ದಿನ ರಾಯರಿಗೆ ಮಾಡಿದಂತಹ ಆ ಅಲಂಕಾರವನ್ನೆಲ್ಲ ತೆಗೆದು ಅದನ್ನು ನಿರ್ಮಾಲ್ಯ ಅಂತ ಕರೀತಾರೆ. ನಾನು ಹಿಂದಿನ ನನ್ನ ವಿಡಿಯೋಗಳಲ್ಲಿ ಅದನ್ನು ಹೇಳಿದ್ದೀನಿ. ನಿರ್ಮಾಲ್ಯವನ್ನು ತೆಗೆದು ಮಾರನೆಯ ದಿವಸ ರಾಯರಿಗೆ, ಅಂದರೆ ಏಕಾದಶಿಯ ದಿವಸ ರಾಯರಿಗೆ ನಿರ್ಮಾಲ್ಯ ಅಭಿಷೇಕ ಆಗುತ್ತೆ, ಅಂದರೆ ನೀರಿನಿಂದ ಅಭಿಷೇಕವನ್ನು ಮಾಡ್ತಾರೆ. ಆದರೆ ಅವತ್ತು ಹಾಲಿನ ಅಭಿಷೇಕ, ಹಣ್ಣಿನ ಅಭಿಷೇಕ ಇರೋದಿಲ್ಲ. ಹಾಗೆಯೇ ರಾಯರಿಗೆ ಯಾವುದೇ ವಿಶೇಷವಾದಂಥ ಹೂವಿನ ಅಲಂಕಾರವನ್ನು ಮಾಡೋದಿಲ್ಲ. ಅದು ಗುರುವಾರನೇ ಏಕಾದಶಿ ಬಂದರೂ ಕೂಡ ರಾಯರಿಗೆ ಹೂವಿನ ಅಲಂಕಾರವನ್ನು ಮಾಡೋದಿಲ್ಲ. ಕೇವಲ ತುಳಸಿ ದಳವನ್ನು ರಾಯರ ಬೃಂದಾವನದ ಮೇಲೆ ಇಡಲಾಗುತ್ತೆ. ನೀವು ಏಕಾದಶಿಯನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲೆಲ್ಲ ರಾಯರ ಬೃಂದಾವನಕ್ಕೆ ಅಲಂಕಾರ ಮಾಡಿರೋದನ್ನು ಕಣ್ ತುಂಬಿಕೊಂಡಿರ್ತೀರ ಅಲ್ವಾ? ಆದರೆ ಏಕಾದಶಿಯ ದಿವಸ ರಾಯರ ಬೃಂದಾವನ ದರ್ಶನ ಮಾಡೋದು ಎಷ್ಟು ಪುಣ್ಯ, ಎಷ್ಟು ಶ್ರೇಷ್ಠ ಅಂತಂದರೆ ಅದನ್ನು ನೀವು
ಏಕಾದಶಿಯ ದಿವಸ ರಾಯರ ಬೃಂದಾವನವನ್ನು ನೀವು ಮಠಕ್ಕೆ ಹೋಗಿ ದರ್ಶನ ಮಾಡಿದ್ರೆ ಮಾತ್ರವೇ ಗೊತ್ತಾಗೋದು. ಬಹಳಷ್ಟು ಜನ ನನಗೆ ಹೇಳ್ತಾ ಇರ್ತಾರೆ, ಗುರುಗಳೇ ನಾವು ಮಂತ್ರಾಲಯಕ್ಕೆ ಹೋದ್ವಿ, ನಮಗೆ ಏಕಾದಶಿ ಅಂತ ಗೊತ್ತಿರಲಿಲ್ಲ, ಆದರೆ ಏಕಾದಶಿ ಆಗಿತ್ತು, ಅವತ್ತು ರಾಯರ ಬೃಂದಾವನಕ್ಕೆ ಯಾವುದೇ ಅಲಂಕಾರ ಇರಲಿಲ್ಲ, ಜೊತೆಗೆ ನಮಗೆ ಮಂತ್ರಾಕ್ಷತೆ ಕೂಡ ಅವತ್ತು ಸಿಕ್ಕಲಿಲ್ಲ ಅಂತ ಸಾಕಷ್ಟು ಭಕ್ತರು ನನಗೆ ಹೇಳ್ತಾರೆ. ಮಂತ್ರಾಲಯಕ್ಕೆ ನೀವು ಏಕಾದಶಿಯ ದಿವಸ ಹೋಗಿ ರಾಯರ ದರ್ಶನವನ್ನು ಮಾಡೋದೇ ಪರಮ ಸೌಭಾಗ್ಯ. ಯಾಕೆ ಅಂತಂದರೆ ಏಕಾದಶಿಯ ದಿವಸ ರಾಯರು ಧ್ಯಾನದಲ್ಲಿ ಇರ್ತಾರೆ, ಧ್ಯಾನ ಮುದ್ರೆಯಲ್ಲಿ ಇರ್ತಾರೆ. ಆ ಧ್ಯಾನದಲ್ಲಿ ಅವ್ರು ಕೇಳ್ಕೊಳ್ಳೋದು ಏನನ್ನ, ನನ್ನನ್ನು ನೋಡುವುದಕ್ಕೆ ಬರುವಂತಹ, ನನ್ನ ದರ್ಶನಕ್ಕೆ ಬರುವಂತಹ ಈ ಎಲ್ಲ ಭಕ್ತರಿಗೂ ಭಗವಂತ ಸ್ವಾಮಿ ನೀನು ಅನುಗ್ರಹ ಮಾಡು, ಅವರೆಲ್ಲರ ಕಷ್ಟಗಳನ್ನು ದೂರ ಮಾಡುವಂಥ ವಿಶೇಷವಾಗಿ ಏಕಾದಶಿಯ ದಿವಸ ರಾಯರು ಪರಮಾತ್ಮನನ್ನು ಅಂದರೆ ನರಸಿಂಹದೇವರನ್ನು, ರಾಮನನ್ನು, ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಏಕಾದಶಿಯ ದಿವಸ ನೀವು ರಾಯರ ದರ್ಶನವನ್ನು ರಾಯರ ಮಠದಲ್ಲಿ ಮಾಡೋದು ಪರಮ ಪುಣ್ಯವಾದದ್ದು. ಹಾಗೆಯೇ ಆ ದಿನ ಮಾಡಿದಂತಹ ಸೇವೆ ಅಂದರೆ ಹೆಜ್ಜೆ ನಮಸ್ಕಾರ ಇರ್ಬೋದು, ಪ್ರದಕ್ಷಿಣೆ ನಮಸ್ಕಾರ ಇರ್ಬೋದು, ಯಾವುದೇ ನಮಸ್ಕಾರವನ್ನು ನೀವು ರಾಯರ ಬೃಂದಾವನಕ್ಕೆ ಮಾಡಿದಾಗ ವಿಶೇಷವಾದಂತಹ ಫಲ ನಿಮಗೆ ಸಿಗುತ್ತೆ. ಆದ್ದರಿಂದ ಯಾರೂ ಕೂಡ ಏಕಾದಶಿಯ ಬಗ್ಗೆ ಗೊಂದಲವನ್ನು ಇಟ್ಕೋಬೇಡಿ. ಆದರೆ ಏಕಾದಶಿಯ ದಿವಸ ರಾಯರಿಗೆ ನೈವೇದ್ಯ ಇರೋದಿಲ್ಲ. ನೈವೇದ್ಯ ಯಾಕಿರೋದಿಲ್ಲ ಅಂದರೆ ಆ ದಿನ ಉಪವಾಸ ಅಲ್ವಾ, ಉಪವಾಸ ಇರೋದರಿಂದ ರಾಯರಿಗೆ ನೈವೇದ್ಯ ಸಮರ್ಪಣೆ ಏಕಾದಶಿಯ ದಿವಸ ಇರೋದಿಲ್ಲ. ಹಾಗೆಯೇ ಎರಡನೇ ಪ್ರಶ್ನೆ, ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ಬಹಳ ದಿನಗಳಿಂದ ನನಗೆ ಫೋನ್ ಮಾಡಿ ಕೇಳ್ತಾ ಇರೋದೇನು ಅಂತಂದರೆ, ಗುರುಗಳೇ ಏಕಾದಶಿಯ ದಿವಸ ನಾವು ರಾಯರ ಮಠಕ್ಕೆ ಹೋಗ್ತೀವಿ, ನಮ್ಮ ಊರಲ್ಲಿರುವಂತಹ ರಾಯರ ಮಠಕ್ಕೆ ಹೋಗ್ತೀವಿ, ರಾಯರ ದರ್ಶನವನ್ನು ಮಾಡ್ತೀವಿ. ಆದರೆ ದರ್ಶನ ಮಾಡಿದ ಮೇಲೆ ನಾವು ಬೇರೆ ದಿನಗಳಲ್ಲಿ ನಮಗೆ ಅಕ್ಷತೆ ಕೊಡ್ತಾರೆ, ರಾಯರ ಅಕ್ಷತೆ. ಆದರೆ ಏಕಾದಶಿಯ ದಿವಸ ಮಾತ್ರ ನಮಗೆ ರಾಯರ ಮಂತ್ರಾಕ್ಷತೆ ಕೊಡೋದಿಲ್ವಲ್ಲ, ಯಾಕೆ ದಯವಿಟ್ಟು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ರಾಯರ ಮಂತ್ರಾಕ್ಷತೆ ಯಾವುದ್ರಲ್ಲಿ ಮಾಡಿರ್ತಾರೆ? ಅಕ್ಕಿಯಲ್ಲಿ ಮಾಡಿರ್ತಾರೆ ಅಲ್ವಾ. ರಾಯರಿಗೆ ಏಕಾದಶಿಯ ದಿವಸ ನೈವೇದ್ಯ ಇರೋದಿಲ್ಲ. ನೈವೇದ್ಯ ಮಾಡೋದು ಯಾವುದರಲ್ಲಿ? ಅಕ್ಕಿಯಲ್ಲಿ ಅಲ್ವಾ. ಆದ್ದರಿಂದ ರಾಯರ ಮಂತ್ರಾಕ್ಷತೆಯನ್ನು ಅಕ್ಕಿಯಲ್ಲಿ ಮಾಡುವುದರಿಂದ ಏಕಾದಶಿಯ ದಿವಸ ಉಪವಾಸ ಆಗಿರುವುದರಿಂದ ಆ ದಿನ ರಾಯರ ಮಠಕ್ಕೆ ಬರುವಂತಹ ಯಾವುದೇ ಭಕ್ತರಿಗೂ ಕೂಡ ಮಂತ್ರಾಕ್ಷತೆಯನ್ನು ಕೊಡೋದಿಲ್ಲ. ಆದರೆ ಏಕಾದಶಿಯ ದಿವಸ ನೀವು ಮಾಡುವಂತಹ ರಾಯರ ದರ್ಶನ ಇದೆಯಲ್ಲ, ಅದೇ ಪರಮ ವಿಶೇಷವಾದದ್ದು. ಆದ್ದರಿಂದ ಯಾರೂ ಕೂಡ ನಾವು ಏಕಾದಶಿ ದಿವಸ ರಾಯರ ಮಠಕ್ಕೆ ಹೋದ್ವಿ, ನಮಗೆ ಮಂತ್ರಾಕ್ಷತೆ ಸಿಗಲಿಲ್ಲ, ಆದ್ದರಿಂದ ನಮಗೆ ರಾಯರ ಅನುಗ್ರಹ ಆಗುತ್ತೋ ಇಲ್ವೋ, ಈ ಥರ ಗೊಂದಲವನ್ನು ಯಾರೂ ಇಟ್ಕೋಬೇಡಿ. ನಾನು ಹಿಂದಿನ ಸಂಚಿಕೆಯಲ್ಲಿ ಒಮ್ಮೆ ಹೇಳಿದ್ದೆ, ನೀವು ರಾಯರ ಬೃಂದಾವನದ ಮುಂದೆ ನಿಂತ ತಕ್ಷಣ ರಾಯರು ನಿಮ್ಮನ್ನು ಸ್ಕ್ಯಾನ್ ಮಾಡಿಬಿಡ್ತಾರೆ. ಸ್ಕ್ಯಾನಿಂಗ್ ಅಂದ್ರೇನು? ನೀವು ಯಾಕೆ ಬಂದಿದ್ದೀರಾ, ನಿಮ್ಮ ಕಷ್ಟಗಳನ್ನೇನು, ನಿಮಗೆ ಏನೇನು ಕಷ್ಟಗಳಿದೆ, ನಿಮಗೇನು ನೋವುಗಳಿದೆ, ನಿಮಗೆ ಯಾವುದರ ಅಗತ್ಯ ಇದೆ, ಇದೆಲ್ಲವನ್ನು ಕೂಡ ರಾಯರು ಸ್ಕ್ಯಾನ್ ಮಾಡ್ಕೊಂಡು ಬಿಡ್ತಾರೆ. ಹಾಗಾಗಿ ರಾಯರ ಬೃಂದಾವನದ ಮುಂದೆ ನಿಂತಾಗ ನಮಗೆ ಅದು ಬೇಕು, ಇದು ಬೇಕು, ನನ್ನ ಕಷ್ಟ ಹೀಗಿದೆ ಅಂತ ಹೇಳಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ನೀವು ಮಂತ್ರಾಲಯಕ್ಕೆ ಹೋದಾಗ, ರಾಯರ ಬೃಂದಾವನದ ಸಮೀಪ ನೀವು ಹೋದಾಗ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಏನಂತ? ರಾಯರ ಬಳಿ ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೇಡಿ, ಕಷ್ಟಗಳಿಗೆ ಹೇಳಿ ನಮ್ಮ ಬಳಿ ರಾಯರಿದ್ದಾರೆ ಅಂತ. ಎಂತಹ ಅದ್ಭುತವಾದ ಸಂದೇಶವನ್ನು ಮಂತ್ರಾಲಯದಲ್ಲಿ ರಾಯರ ಭಕ್ತರಿಗೆ ಕೊಟ್ಟಿದ್ದಾರೆ ನೋಡಿ. ನಮ್ಮ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ರಾಯರ ಭಕ್ತರಿಗೆ ಇಂತಹ ಸಂದೇಶಗಳನ್ನು, ಇಂತಹ ಅನುಗ್ರಹವನ್ನು ಪ್ರತಿನಿತ್ಯ ರಾಯರ ಸನ್ನಿಧಿಯಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ. ಏಕಾದಶಿಯ ದಿವಸ ರಾಯರಿಗೆ ಯಾಕೆ ಮಂತ್ರಾಕ್ಷತೆಯನ್ನು, ಮಠಕ್ಕೆ ಬರುವಂತಹ ಭಕ್ತರಿಗೆ ಯಾಕೆ ಮಂತ್ರಾಕ್ಷತೆಯನ್ನು ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಹಾಗೆಯೇ ಏಕಾದಶಿಯ ದಿವಸ ರಾಯರ ಭಕ್ತರು ಸೇವೆಯನ್ನು ಅಂದರೆ
ಹೆಜ್ಜೆ ನಮಸ್ಕಾರ, ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬಹುದಾ ಮಾಡಬಾರ್ದಾ ಅನ್ನುವ ಗೊಂದಲಕ್ಕೂ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಹಾಗೆಯೇ ಬಹಳಷ್ಟು ಜನ ವೀಕ್ಷಕರು, ವಿಶೇಷವಾಗಿ ಹೆಣ್ಣು ಮಕ್ಕಳು, ರಾಯರ ಭಕ್ತರು ನನಗೆ ಫೋನ್ ಮಾಡಿ ಯಾವಾಗಲೂ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾರೆ. ಅದೇನು ಅಂತಂದರೆ, ಸರ್ ನಾವು ಯಾರೋ ಹೇಳಿದ್ರು ಅದನ್ನು ಕೇಳಿಸ್ಕೊಂಡಿದ್ದೀವಿ, ಆದರೆ ನೀವು ಹೇಳಿದ್ರೆ ಅದು ಸತ್ಯ ಆಗಿರುತ್ತೆ, ಅದರಿಂದ ನಿಮ್ಮ ಬಾಯಲ್ಲಿ ಅದನ್ನು ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದೇನು ಅಂತಂದರೆ, ಸರ್ ನಾವು ನಮ್ಮ ಮೊಬೈಲ್ನ ವಾಟ್ಸಪ್ DPಯಲ್ಲಿ ಡಿಸ್ಪ್ಲೇ ಫೋಟೋ ಅಂತ ಏನು ಕರೀತಾರೆ, ಅಂದರೆ ನೀವು ನಮ್ಮ ಹೆಸರಿನ ಮುಂದೆ ಒಂದು ಫೋಟೋವನ್ನು ನಾವು ಹಾಕ್ಕೊಳ್ತೀವಲ್ಲ, ಆ ಸ್ಥಳದಲ್ಲಿ ರಾಯರ ಫೋಟೋವನ್ನು ಹಾಕಿಕೊಂಡರೆ ತಪ್ಪಾಗುತ್ತಾ, ಏನಾದರೂ ತೊಂದರೆ ಆಗುತ್ತಾ, ದಯವಿಟ್ಟು ತಿಳಿಸಿ. ಯಾರೋ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ನನ್ನ ಕೇಳ್ತಾ ಇದ್ದಾರೆ. ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿಬಿಟ್ಟಿದ್ದೀನಿ, ರಾಯರನ್ನು ನೀವು ಎಲ್ಲೆಲ್ಲೂ ನೋಡಬಹುದು. ನಾನು ನಮ್ಮ ಮನೆ ಬರ್ತಿ ರಾಯರ ಫೋಟೋನೇ ಇದೆ. ನೀವು ನನ್ನ ಕಂಪ್ಯೂಟ್ರು ಸಿಸ್ಟಮ್ ಹತ್ರ ಬಂದರೂ ರಾಯರಿದ್ದಾರೆ, ನಾನು ಎಡಿಟಿಂಗ್ ಮಾಡುವಂತಹ ಟೇಬಲ್ನಲ್ಲಿ ರಾಯರಿದ್ದಾರೆ, ನನ್ನ ಮನೆಯ TVಯ ಮೇಲ್ಭಾಗದಲ್ಲಿ ರಾಯರಿದ್ದಾರೆ, ಶೋಕೇಸಲ್ಲಿ ರಾಯರಿದ್ದಾರೆ, ನಾನು ಮಲಗುವಂತಹ ರೂಮ್ನಲ್ಲೂ ಕೂಡ ರಾಯರ ಫೋಟೋ ಇದೆ. ಯಾಕೆ ಅಂದರೆ ಎದ್ದ ತಕ್ಷಣ ನಾನು ರಾಯರನ್ನು ನೋಡಲೇಬೇಕು. ಅಲ್ಲೂ ರಾಯರ ಫೋಟೋ ಇದೆ, ಎಲ್ಲ ಕಡೆ ರಾಯರ ಫೋಟೋ ಇದೆ. ಮೊಬೈಲ್ನಲ್ಲೂ ಕೂಡ ನಾನು ರಾಯರ ಫೋಟೋವನ್ನೇ ನಾನು ಹಾಕ್ಕೊಂಡಿರೋದು. ಅಷ್ಟೇ ಯಾಕೆ, ನನಗೆ ಯಾರಾದರೂ ಫೋನ್ ಮಾಡಿದ್ರೆ ಫೋನ್ನ ರಿಂಗ್ ಟೋನ್ ಕೂಡ ರಾಯರ ಅಕ್ಷರಮಾಲಿಕ ಸ್ತೋತ್ರವನ್ನೇ ನಾನು ಹಾಕ್ಕೊಂಡಿರೋದು. ಹಾಗಾಗಿ ಯಾರೋ ಹೇಳಿದ್ರು ಅಂತ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಗೊತ್ತಿಲ್ಲದೆ ಏನೋ ಹೇಳಿರ್ತಾರೆ, ಆದರೆ ರಾಯರ ಭಕ್ತರು ರಾಯರನ್ನು ಎಲ್ಲೆಲ್ಲೂ ನೋಡಬಹುದು. ರಾಯರ ಪೂಜಾ ವಿಧಾನವೇ ಬೇರೆ, ರಾಯರನ್ನು ನಾವು ಆರಾಧಿಸೋದೇ ಬೇರೆ, ಜೊತೆಗೆ ರಾಯರನ್ನು ನಾವು ಪ್ರತಿನಿತ್ಯ ನೋಡುವುದೇ ಬೇರೆ. ಆದ್ದರಿಂದ ಖಂಡಿತವಾಗಲೂ ನಿಮ್ಮ ಮೊಬೈಲ್ನ ವಾಟ್ಸಪ್ DPಯಲ್ಲಿ ಇರ್ಬೋದು, ಅಥವಾ ಆ ಸ್ಕ್ರೀನ್ ಮೇಲೆ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಖಂಡಿತ ಹಾಕ್ಕೊಳ್ಳಿ. ಪ್ರತಿ ಕರೆ ನಿಮಗೆ ಬಂದಾಗ ಮೊದಲು ರಾಯರ ದರ್ಶನ ಆಗುತ್ತೆ. ಆದ್ದರಿಂದ ಪ್ರತಿ ಕ್ಷಣ ನೀವು ಒಂದು 10 ನಿಮಿಷಕ್ಕೊಂದು ಕಾಲ್ ಬರ್ತಾ ಇದೆ ಅಂದರೂ ಕೂಡ ನೀವು ರಾಯರ ಮುಖ ನೋಡ್ತಾ ಇರ್ತೀರ. ಆ ನೋಡೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳ ಪರಿಹಾರ ಆಗುತ್ತೆ. ಆದ್ದರಿಂದ ಖಂಡಿತವಾಗಲೂ ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ DPಯಲ್ಲಿ ರಾಯರ ಫೋಟೋಗಳನ್ನು ಹಾಕ್ಕೊಳ್ಬೋದು. ಇಷ್ಟೇ ಅಲ್ಲ, ಬಹಳಷ್ಟು ಜನ ಅವರಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳಾಗಿರುತ್ತೆ, ಮಕ್ಕಳಾಗಿರಲ್ಲ, ರಾಯರನ್ನು ಪ್ರಾರ್ಥನೆ ಮಾಡಿರ್ತಾರೆ, ನಮಗೆ ಸಂತಾನ ಭಾಗ್ಯ ಇನ್ನೂ ಅನುಗ್ರಹ ಆಗಿಲ್ಲ, ದಯಮಾಡಿ ನಮಗೆ ಒಂದು ಸಂತಾನ ಭಾಗ್ಯವನ್ನು ಅನುಗ್ರಹ ಮಾಡಿ ಅಂತ ರಾಯರ ಸನ್ನಿಧಿಗೆ ಹೋಗಿ ಸೇವೆ ಮಾಡಿ ಬಂದಿರ್ತಾರೆ, ಪ್ರಾರ್ಥನೆ ಮಾಡಿ ಬಂದಿರ್ತಾರೆ. ಅಂಥವರಿಗೆ ನಾನು ವಿಶೇಷವಾಗಿ ಹೇಳೋದೇನು ಅಂತಂದರೆ, ರಾಯರ ಅನುಗ್ರಹದಿಂದ ನಿಮಗೆ ಆಗುವಂತಹ ಮಕ್ಕಳಿಗೆ ಗಂಡು ಮಗು ಆದರೆ ರಾಘವೇಂದ್ರ ಅಂತ ಹೆಸರಿಡಿ, ಗುರುರಾಜ ಅಂತ ಹೆಸರಿಡಿ. ಹೆಣ್ಣು ಮಗು ಏನಾದರೂ ಆದರೆ ಪರಿಮಳ ಅಂತ ಹೆಸರಿಡಿ. ಪ್ರತಿನಿತ್ಯ ನೀವು ನಿಮ್ಮ ಮಕ್ಕಳನ್ನು ರಾಘವೇಂದ್ರ, ಗುರುರಾಜ, ಪರಿಮಳ ಅಂತ ಕರಿತಾ ಇದ್ದರೆ ರಾಯರ ಸ್ಮರಣೆಯನ್ನು ಮಾಡಿದಷ್ಟೇ ಪುಣ್ಯ. ಜೊತೆಗೆ ಆ ಮಕ್ಕಳಿಗೆ ನೀವು ರಾಯರ ಹೆಸರನ್ನು ಇಡ್ತೀರಲ್ವ, ರಾಯರ ಹೆಸರನ್ನು ಇಟ್ಟಂತಹ ಮಕ್ಕಳು ಅವರು ಎಷ್ಟು ರಾಯರ ಅನುಗ್ರಹದಿಂದ ಅವರ ಭವಿಷ್ಯ ಎಷ್ಟು ಚೆನ್ನಾಗಿರುತ್ತೆ, ಅವರು ಎಷ್ಟು ವಿದ್ಯಾವಂತರಾಗ್ತಾರೆ. ಜೊತೆಗೆ ರಾಯರು ಅವರ ಜೊತೆ ಹೇಗೆ ಇರ್ತಾರೆ ಅಂತ ಅನ್ನೋದನ್ನು ನೀವು ನಿಮ್ಮ ಮಕ್ಕಳಿಗೆ ಹೆಸರನ್ನು ಇಟ್ಟು ರಾಯರ ಆ ನಾಮವನ್ನು ಕರೆದಾಗಷ್ಟೇ ಗೊತ್ತಾಗೋದು. ಆದ್ದರಿಂದ ಯಾರೆಲ್ಲ ರಾಯರ ಹೆಸರನ್ನು ಮಕ್ಕಳಿಗೆ ಇಡಬೇಕು ಅಂತ ಅಂದ್ಕೊಳ್ತೀರೋ ಅಂಥವರೆಲ್ಲರೂ ಕೂಡ ರಾಘವೇಂದ್ರ ಅಂತ ಇಡಿ, ಗುರುರಾಜ ಅಂತ ಇಡಿ, ಪರಿಮಳ ಅಂತ ಇಡಿ. ಹಿಂದೆಲ್ಲ ರಾಯರ ಹೆಸರನ್ನು ಮಕ್ಕಳಿಗೆ ಹೆಸರು ಇಡ್ತಾ ಇದ್ರು. ಈಗ ದಿನ ದಿನ ಬದಲಾದ ಹಾಗೆ ಅರ್ಥವೇ ಇಲ್ಲದಿರುವಂತಹ ಹೆಸರುಗಳನ್ನು ಅವರ ಮಕ್ಕಳಿಗೆ ಇಡ್ತಾರೆ. ದುರಂತ ಏನು ಅಂತಂದರೆ ನೋಡಿ, ರಾಘವೇಂದ್ರ ಬಾಪ ಅಂತ ಕರೆದ್ರೆ ರಾಯರನ್ನು ಕರೆದಷ್ಟೇ ಪುಣ್ಯ, ತಾಯಿಗಿರ್ಬೋದು, ತಂದೆಗಿರ್ಬೋದು, ಅಥವಾ ಯಾರಿಗೇ ಇರ್ಬೋದು. ಆದರೆ ಅದೇ ಜಾಗದಲ್ಲಿ ಇನ್ಯಾವುದೋ ಅರ್ಥ ಇಲ್ಲದೆ ಇರುವಂತಹ ಹೆಸರನ್ನು ಇಟ್ಟಾಗ ಏನಾಗುತ್ತೆ, ಆ ಹೆಸರಿನ ಪ್ರಭಾವ ಕೂಡ ಆ ಮಕ್ಕಳ ಮೇಲೆ ಬೀಳ್ತಾ ಇರುತ್ತೆ. ಅಷ್ಟಿಲ್ಲದೆ ನಮ್ಮ ಹಿರಿಯರು ಹಿಂದೆಲ್ಲ ಭಗವಂತನ ಹೆಸರನ್ನು ಮಕ್ಕಳಿಗೆ ಇಡ್ತಿರ್ಲಿಲ್ಲ. ನಾರಾಯಣ ಅಂತ ಇಡ್ತಾಯಿದ್ರು, ಶಿವ ಅಂತ ಇಡ್ತಾಯಿದ್ರು, ಶಿವಪ್ರಸಾದ್ ಅಂತ ಇಡ್ತಾಯಿದ್ರು, ಲಕ್ಷ್ಮೀನಾರಾಯಣ ಅಂತ ಇಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಹೆಸರುಗಳು. ಈಗಿನ ಕಾಲದಲ್ಲಿ ಅಂತಹ ಹೆಸರುಗಳನ್ನು ಯಾರು ಇಡ್ತಾ ಇಲ್ಲ. ಮಕ್ಕಳಿಗೆ ವಿಚಿತ್ರವಾದಂಥ ಹೆಸರುಗಳನ್ನು ಇಡ್ತಾರೆ. ಹಾಗೆಯೇ
ಆ ಹೆಸರನ್ನು ಇಟ್ಟ ಹಾಗೆಯೇ ಮಕ್ಕಳು ಕೂಡ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾರೆ. ದಯಮಾಡಿ ನಿಮ್ಮ ಮಕ್ಕಳಿಗೆಲ್ಲ ರಾಯರ ಹೆಸರನ್ನು ಖಂಡಿತವಾಗ್ಲೂ ಇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವ ಮೊದಲು ನನಗೆ ಬಹಳಷ್ಟು ಜನ ಹೆಣ್ಣು ಮಕ್ಕಳು, ಅದರಲ್ಲೂ ವಿದ್ಯಾರ್ಥಿಗಳು ವಿಶೇಷವಾಗಿ ಫೋನ್ ಮಾಡಿ ಇನ್ನೂ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದೇನು ಅಂತಂದರೆ, ಸರ್ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಳ್ತಾ ಇದ್ದೀವಿ, ಅಂದರೆ KS ಇರ್ಬೋದು, IAS ಇರ್ಬೋದು, IPS ಎಕ್ಸಾಮ್ ಇರ್ಬೋದು, ಜೊತೆಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಪರೀಕ್ಷೆ ತಗೋತಾ ಇರ್ತೀವಿ, ನೀಟ್ ಪರೀಕ್ಷೆ ಬರಿತಾ ಇರ್ತೀವಿ, ಹಾಗೆಯೇ ಬ್ಯಾಂಕಿಂಗ್ ಎಕ್ಸಾಮ್ ತಗೋತಾ ಇರ್ತೀವಿ, ಶಿಕ್ಷಕರ ಪರೀಕ್ಷೆಯನ್ನು ಕೂಡ ನಾವು ಹಲವಾರು ಸಲ ಬರಿತಾ ಇದ್ದೀವಿ. ಆದರೆ ಕೇವಲ ಒಂದೇ ಒಂದು ಅಂಕದಲ್ಲಿ ನಮಗೆ ಅನುತ್ತೀರ್ಣ ಆಗ್ತಾ ಇದ್ದೀವಿ, ನಮಗೆ ಅವಕಾಶ ಸಿಗ್ತಾ ಇಲ್ಲ. ಇದಕ್ಕೆ ನಾವು ಏನು ಮಾಡಬೇಕು ದಯವಿಟ್ಟು ತಿಳಿಸಿ ಅಂತ ಸಾಕಷ್ಟು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇಂತಹ ವಿದ್ಯಾರ್ಥಿಗಳಿಗಾಗಿ ಒಂದು ವಿಶೇಷವಾದಂತಹ ಸ್ವಾಮಿಯ ದರ್ಶನವನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆಲ್ಲ ಮಾಡಿಸ್ತಾ ಇದ್ದೀನಿ. ಈ ಸ್ವಾಮಿಯ ಸನ್ನಿಧಿಗೆ ಬಂದು ನೀವು ಈ ಸ್ವಾಮಿಯ ದರ್ಶನ ಮಾಡಿ ಈ ಸ್ವಾಮಿಯ ಅನುಗ್ರಹ ಪಡೆದ್ರೆ ನಿಮ್ಮ ಎಲ್ಲ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಯಾರು ಸರ್ ಆ ಸ್ವಾಮಿ, ಆ ಭಗವಂತ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದೀರಾ? ಮುಂದಿನ ವಿಡಿಯೋನ ನೀವು ಕಾಯ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಆ ಸ್ವಾಮಿಯ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ.